ಚಿಕ್ಕಬಳ್ಳಾಪುರದಲ್ಲಿ ತಿರಂಗ ಯಾತ್ರೆ ನಡೆಸಿ ಸೈನಿಕರಿಗೆ ಗೌರವ. ಎನ್ಸಿಸಿ ವಿದ್ಯಾರ್ಥಿಗಳಿಂದ ಆಪರೇಷನ್ ಸಿಂಧೂರ್ ಬಗ್ಗೆ ಅರಿವು. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನ ನಡೆಸಿತ್ತು ಭಾರತ. ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದ ಸೈನಿಕರಿಗೆ ಗೌರವ ಸಮರ್ಪಣೆಗಾಗಿ ದೇಶದೆಲ್ಲೆಡೆ ತಿರಂಗ ಯಾತ್ರೆಯನ್ನ ಕೈಗೊಳ್ಳಲಾಗಿತ್ತು. ಅದರಂತೆ ಚಿಕ್ಕಬಳ್ಳಾಪುರದಲ್ಲಿ ನಾಗಾರ್ಜುನ ವಿದ್ಯಾಸಂಸ್ಥೆಯ ಎನ್ಸಿಸಿ ವಿಭಾಗದ ವತಿಯಿಂದ ನಗರದಲ್ಲಿ ತಿರಂಗ ಯಾತ್ರೆ ನಡೆಯಿತು. ಕಾಲೇಜಿನ 60ಕ್ಕೂ ಹೆಚ್ಚು ಎನ್ಸಿಸಿ ವಿಭಾಗದ ವಿದ್ಯಾರ್ಥಿಗಳು ಯಾತ್ರೆಯಲ್ಲಿ ಪಾಲ್ಗೊಂಡು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನ ನಡೆಸಿದ್ದ ನೇವಿ, ಆರ್ಮಿ ಹಾಗೂ ಏರ್ಫೋರ್ಸ್ಗೆ ಗೌರವ ಸಮರ್ಪಣೆಯನ್ನ ಮಾಡಿ ಜೊತೆಗೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಿದ್ರು. ಹೌದು, ಎನ್ಸಿಸಿ ಆಫೀಸರ್ ಮೊಹಮ್ಮದ್ ಶಾಕಿ ತಿರಂಗ ಯಾತ್ರೆಯ ನೇತೃತ್ವವನ್ನ ವಹಿಸಿ ಮಾತನಾಡಿ, ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದವರಿಗೆ ಗೌರವ ಸಮರ್ಪಣೆಯ ಉದ್ದೇಶಕ್ಕಾಗಿ ಈ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಜೊತೆಗೆ ಜನರಲ್ಲಿ ಜಾಗೃತಿ ಕೂಡ ಮೂಡಿಸಲಾಗುತ್ತಿದೆ ಅಂತ ಹೇಳಿದ್ರು. ಸರ್, ನಾವು ಆಕ್ಚುಲಿ ಮಾಡ್ತಾ ಇರೋದು, ಸೊ ಇದ್ರ ಮೂಲ ಉದ್ದೇಶ ಏನಂದ್ರೆ ಯುವಕರಲ್ಲಿ ದೇಶ ಪ್ರೇಮ ಮತ್ತು ದೇಶಕ್ಕಾಗಿ ತ್ಯಾಗ ಮಾಡಿರುವಂತವ್ರಿಗೆ ಒಂದು ಗೌರವ ಸಲ್ಲಿಸಕ್ಕೆ ನಾವು ಇದು ಕಾರ್ಯಕ್ರಮವನ್ನು ಹೊಂದ್ಕೊಂಡಿದ್ವಿ. ಇದ್ರಲ್ಲಿ ಏನೇ ಯಾವ ತರದ ಒಂದು ಗೌರವನ ಸಲ್ಲಿಸ್ತಾ ಇದೀರಿ ಸರ್? ಇವಾಗ ತಿರಂಗ ಯಾತ್ರೆ ಮಾಡ್ತಾ ಇದೀವಿ, ಮತ್ತೆ ತಿರಂಗ ಯಾತ್ರೆ ಮಾಡ್ತಾ ಇದೀವಿ. ಸೊ ಈ ರ್ಯಾಲಿಯಿಂದ ನಾವು ಒಂದು ಜನರಲ್ಲಿ ಅವೇರ್ನೆಸ್ ತರಕ್ಕೆ ಇದ್ ಮಾಡ್ತಾ ಇದ್ದೀವಿ, ದೇಶಾಭಿಮಾನ ಬೆಳೀಲಿ. ಸರ್, ಯಾವ್ಯಾವ ರೀತಿಯ ಒಂದು ತಿರಂಗ ಯಾತ್ರೆಯಲ್ಲಿ ಎಷ್ಟು ಜನ ಪಾಲ್ಗೊಂಡಿದ್ದಾರೆ? ಸರ್, ಅರೌಂಡ್ ಒಂದು 50 ಜನ ಎನ್ಸಿಸಿ ಕ್ಯಾಡೆಟ್ ಪಾಲ್ಗೊಂಡಿದ್ದಾರೆ ಸರ್. ಮತ್ತೆ ನಮ್ಮ ಸಿಬ್ಬಂದಿ ವರ್ಗದವರು ಇದ್ದಾರೆ, ಲೋಕಲ್ ಏಡ್ಸು ಇದ್ದಾರೆ. ಈ ಒಂದು ತಿರಂಗ ಯಾತ್ರೆಯಿಂದ ಸೊಸೈಟಿಗೆ ಏನ್ ಮೆಸೇಜ್ ಕೊಡ್ಬೇಕಂತ ಸರ್? ದೇಶಾಭಿಮಾನ ಮತ್ತೆ ಇದರಿಂದ ನಾವು ಪ್ರೋತ್ಸಾಹ ಕೊಡ್ಬೇಕಂದೀವಿ ಸರ್, ದೇಶದ ಬಗ್ಗೆ ಒಂದು. ಯಾಕಂದ್ರೆ ಇವಾಗ ಯುದ್ಧ ಆಗಿರೋ ಟೈಮಲ್ಲಿ ಮಾತ್ರನೇ ನಾವು ಸೈನಿಕರನ್ನ ಗುರುತಿಸ್ತೀವಿ, ಸೈನಿಕರ ಬೆಲೆ ಗೊತ್ತಾಗುತ್ತೆ. ಮತ್ತೆ ಡಿಫೆನ್ಸ್ ಫೋರ್ಸಸ್, ಆರ್ಮಿ, ನೇವಿ, ಏರ್ಫೋರ್ಸ್ ಅವ್ರು ಏನೇನ್ ಮಾಡ್ತಾ ಇದಾರೆ ಅಂದ್ಬಿಟ್ಟು ನಾವು ತಿಳ್ಕೊಂತೀವಿ. ಬಟ್ ಯುದ್ಧ ಆಗಿಲ್ಲ ಅಂದ್ರೆ ಅವ್ರನ್ನ ನಾವು ಮರ್ತೋಗ್ಬಿಡ್ತೀವಿ. ಬಟ್ ಅವರು ನಮ್ಮ ದೇಶಕ್ಕೋಸ್ಕರ ಹೋಗಿ ಅಲ್ಲಿ ಸೇವೆ ಮಾಡ್ತಾ ಇದಾರೆ, ಅದು ಅವ್ರದ್ದು ಒಂದು ಸಿಂಧೂರ ಇದೆ. ಅವ್ರ ಮನೆಯಲ್ಲೂ ಮಕ್ಳಿದ್ದಾರೆ, ಅವರು ಒಬ್ಬರು ಮಗನಾಗಿದ್ದಾರೆ, ಒಬ್ಬರು ತಂದೆ ಆಗಿದ್ದಾರೆ. ಸೊ ಅದನ್ನ ನಾವು ನೆನಪಲ್ಲಿ ಇಟ್ಕೊಂಡ್ಬಿಟ್ಟು ಅವ್ರಿಗೆ ಗೌರವಿಸ್ಬೇಕು ನಾವು. ಸರ್, ಸ್ಟೂಡೆಂಟ್ಸ್ಗೆ ಅಂದ್ರೆ ಇವಾಗ ಎನ್ಸಿಸಿ ಅಲ್ಲಿ ಸೇರೋರೆಲ್ಲ ವಾಲಂಟಿಯರ್ ಆಗಿ ಸೇರ್ತಾರೆ ಸರ್. ಸೇರುವ ಮೂಲ ಉದ್ದೇಶ ಏನಂದ್ರೆ ಅವ್ರನ್ನ ನೇಷನ್ ಬಿಲ್ಡಿಂಗ್ ಮೇನ್ ಕಾನ್ಸೆಪ್ಟ್, ಒಂದು ಭಾರತದ ಜವಾಬ್ದಾರಿಯುತ ನಾಗರಿಕನನ್ನಾಗಿ ಕಳಿಸೋದೇ ನಮ್ಮ ಮೂಲ ಉದ್ದೇಶ ಸರ್. ಇವರು 4 ಇಯರ್ಸ್ ಏನ್ ಇಂಜಿನಿಯರಿಂಗ್ ಮಾಡ್ಕೊಂತಾರೆ, 3 ಇಯರ್ಸ್ ಏನ್ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂತಾರೆ. ಅದ್ರ ಜೊತೆಗೆ ಒಂದು ಎನ್ಸಿಸಿ ಅನ್ನೋದು ಮಾಡ್ಕೊಂಡು ಎನ್ಸಿಸಿ ಸಿ ಸರ್ಟಿಫಿಕೇಟ್ ತಗೊಂಡೋದ್ರೆ ಅವರು ಭಾರತದ ಒಂದು ಜವಾಬ್ದಾರಿಯುತ ಪ್ರಜೆಯಾಗಿ ದೇಶಕ್ಕೆ ಉತ್ತಮವಾಗಿ ನಾಗರಿಕನಾಗಿ ಸೇವೆ ಸಲ್ಲಿಸ್ತಾರೆ ಸರ್. ಈಗ ಸೈನ್ಯದಲ್ಲಿ ಒಂದು ಆಫರ್ ಬಂದಿದೆ ಸರ್, 45 ವರ್ಷದವರೆಗೂ ಸೇರ್ಕೋಬಹುದು ಅಂತ ಸುತ್ತು ಒಂದು ನೇಮಕಾತಿ ಇದೆ. ಅದರಲ್ಲಿ ನಿಮ್ಮ ಸ್ಟೂಡೆಂಟ್ಸ್ ಯಾರಾದ್ರೂ ಹೋಗೋ ಚಾನ್ಸಸ್ ಇದೆಯಾ? ಏನ್ ಹೇಳ್ತೀರಾ? ಡೆಫಿನೆಟ್ ಆಗಿ ನಮ್ಗೆ ಸ್ಟೂಡೆಂಟ್ಸ್ ಆತರ ಅವಕಾಶ ಇದ್ರೆ 100% ಹೋಗ್ತಾರೆ ಸರ್. ಯಾಕಂದ್ರೆ ಅವರಲ್ಲಿ ಆತರ ಒಂದು ಸ್ಪಿರಿಟ್ ಇದೆ ಸರ್. ನಂತರ ನಾಗಾರ್ಜುನ ಕಾಲೇಜಿನ MBA ವಿಭಾಗದ HOD ಗೀತಾಂಜಲಿ ಮಾತನಾಡಿ, ಗಡಿಯಲ್ಲಿ ನಿಂತು ಪ್ರಾಣವನ್ನ ಲೆಕ್ಕಿಸದೆ ನಮ್ಮನ್ನ ಕಾಪಾಡುತ್ತಿರುವ ಸೈನಿಕರ ಸೇವೆಯ ಬಗ್ಗೆ ಅರಿವು ಮೂಡಿಸುವುದು ಈ ಯಾತ್ರೆಯ ಮೂಲ ಉದ್ದೇಶವಾಗಿದೆ ಅಂತ ತಿಳಿಸಿದ್ರು. ಎಲ್ಲರಿಗೂ ಒಂದು ಇದರ ಅವೇರ್ನೆಸ್ ಕ್ರಿಯೇಟ್ ಮಾಡೋ ಒಂದು ಮೂಲ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇನ್ನು ಈ ತಿರಂಗ ಯಾತ್ರೆಯಲ್ಲಿ ನಾಗಾರ್ಜುನ ಕಾಲೇಜಿನ ಎನ್ಸಿಸಿ ವಿಭಾಗದ ವಿದ್ಯಾರ್ಥಿಗಳು, ಸಿಬ್ಬಂದಿ ವರ್ಗದವರಾದ ಗೀತಾಂಜಲಿ, ಶ್ರೀರಾಮ್, ಗೋವರ್ಧನ್ ಹಾಜರಿದ್ದರು. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ. ಆಪರೇಷನ್ ಸಿಂಧೂರ್